ನಾವು ನಮ್ಮ ಮಕ್ಳಿಗೆ ಒಂದು ಚೂರು ಗಾಯ ಆದರೆ ಕೂಡ ಅಥವಾ ಒಂದು ಸ್ವಲ್ಪ ಹುಷಾರಿಲ್ಲ ಅಂದರೆ ಕೂಡ ಎಷ್ಟು ಟೆನ್ಷನ್ ಮಾಡ್ಕೊತೀವಿ, ಎಷ್ಟು ಒಂಥರ ಚಡಪಡಿಕೆ ಇರುತ್ತೆ ನಮಗೆ. ಅಯ್ಯೋ ನನ್ನ ಮಗ್ಳಿಗೆ ಹಿಂಗಾಗೋಯ್ತಲ್ಲ ಅಂತ. ಅಂಥದ್ರಲ್ಲಿ 13 ವರ್ಷದ ಹುಡುಗಿ ಚಂದನ ಆ, 7ನೇ ತರಗತಿಯಲ್ಲಿ ಓದ್ತಾ ಇರ್ತಾಳೆ. ಆ ಹುಡುಗಿಗೆ ಆಕ್ಸಿಡೆಂಟ್ ಆಗಿ, ಲಾರಿ ಆಕ್ಸಿಡೆಂಟ್ ಆಗಿ ಆ, 7 ದಿನಗಳ ಕಾಲ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾಳೆ. 7 ದಿನಗಳ ಕಾಲ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ನ ಮಾಡ್ತಾರೆ. ಆದರೂ ಕೂಡ ಚಂದನ ಅನ್ನೋ ಹುಡುಗಿ ಮೆದುಳು ಸಂಪೂರ್ಣವಾಗಿ ಡೆಡ್ ಆದ ಕಾರಣ ಅವಳು ಬದುಕೋಕ್ಕಾಗಲ್ಲ ಅಂತ ಗೊತ್ತಾದಾಗ ಅವ್ರ ಅಪ್ಪ ಅಮ್ಮ ತಗೊಳ್ಳೋ ನಿರ್ಧಾರ, ದೃಢ ನಿರ್ಧಾರ ಇದೆಯಲ್ಲ, ಎಂಥವ್ರಿಗೂ ಎದೆನ ಭಾರ ಮಾಡುತ್ತೆ. ಹಾಗೆ ಮೈ ಜುಮ್ ಅನ್ನತ್ತೆ. ನನ್ನ ಮಗಳು ಇರಲ್ವಲ್ಲ ಅನ್ನೋ ಒಂದು ಕಡೆ ಆದರೆ, ಮಗಳು ಇರಲ್ಲ ಓಕೆ, ಆ ಮಗಳಿಂದ ಅಂಗಾಂಗ ದಾನ ಮಾಡಿದ್ರೆ 6 ಜನಕ್ಕೆ ಸಹಾಯ ಆಗುತ್ತೆ. ಯಶಸ್ವಿಯಾಗಿ ಚಿಕಿತ್ಸೆನ ಮಾಡಿ 6 ಜನಕ್ಕೆ ಅಂಗಾಂಗನ ಅಳವಡಿಸ್ತಾರೆ. ಈಗ ಒಬ್ಬ ಮಗಳ ಸಾರ್ಥಕತೆ ಮೆರೆದಿರೋದಕ್ಕೆ 6 ಮಕ್ಕಳಿಗೆ ಬದುಕಿನಲ್ಲಿ ದಾರಿದೀಪವಾಗಿ ಈ ಚಂದನ ನಿಂತಿದ್ದಾರೆ. ಸೊ ಅಂಗಾಂಗ ದಾನ ಮಹಾದಾನ. ಜೀವಂತ ಮಗಳ ಅಂಗಾಂಗ ದಾನ, ಈ ಲೈನ್ನ ಕೇಳೋಕ್ಕೆ ಒಂಥರ ಮೈ ಜುಮ್ ಅನಿಸುತ್ತೆ. ಅಂಥದ್ರಲ್ಲಿ ಅಂಥ ಮಗಳು ಬದುಕು ಮತ್ತು ಸಾವಿನ ಮಧ್ಯೆ ಹೋರಾಡ್ತಾ ಇರೋ, ಮಲಗಿರೋ ಪರಿಸ್ಥಿತಿಲಿರಬೇಕಾದ್ರೆ ಆ ಅಪ್ಪ ಅಮ್ಮ ಇಂಥ ದೃಢ ನಿರ್ಧಾರ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಇನ್ನೆಷ್ಟು ನೋವಿರುತ್ತೆ. ಆ ನೋವಿನಲ್ಲೂ ಎಷ್ಟು ಸಾರ್ಥಕತೆನ ಮೆರೆದಿದ್ದಾರೆ ಅಂತ ಅವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ. ಮಕ್ಳಿಗೊಂದು ಸ್ವಲ್ಪ ಏನಾದರೂ ಹುಷಾರಿಲ್ಲ, ಇಷ್ಟು ಹಂಗಾಗಿದೆ ಹಿಂಗಾಗಿದ್ರೆ ಅಂತಲೇ ತಡ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಸಾವು ಮತ್ತು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಅವಳು ಇನ್ನು ಬದುಕಲ್ಲ ಅಂತ ಗೊತ್ತಿದೆ. ಅಂಥ ಪರಿಸ್ಥಿತಿಲೂ ಇಂಥ ಅಪ್ಪ ಅಮ್ಮ ಸಾರ್ಥಕತೆ ಮೆರೆದಿದ್ದಾರಲ್ಲ. ಸೊ ಇವರು ಇಂಥ ಅಪ್ಪ ಅಮ್ಮನೇ ನಮಗೆಲ್ಲ ಮಾದರಿ ಅಂತಲೇ ಹೇಳ್ಬೋದು. ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. 13 ವರ್ಷದ ಚಂದನ 7ನೇ ತರಗತಿಯಲ್ಲಿ ಓದ್ತಾ ಇರ್ತಾಳೆ. ಅವರಪ್ಪ ಅಮ್ಮ ಮತ್ತು ನೂರಾರು ಕನಸುಗಳನ್ನ ಕಂಡಿರ್ತಾರೆ. ನನ್ನ ಮಗಳು ಹಾಗಾಗಬೇಕು, ಹೀಗಾಗಬೇಕು ಅಂತ. ನೂರಾರು ಕನಸುಗಳು ಕಂಡಿರೋ ಮಗಳು ಸಡನ್ನಾಗಿ ನಮ್ಮ ಹತ್ರ ಇಲ್ಲ ಇವಾಗ ಅಂತ ಅಂದರೆ ಅದು ನೆನೆಸ್ಕೊಳ್ಳೋಕ್ಕೆ ಒಂಥರ ದುಃಖ ಆಗುತ್ತೆ. ಅಂಥದ್ರಲ್ಲಿ ಕ್ರಿಟಿಕಲ್ ಸ್ಟೇಜಲ್ಲಿದ್ರೂ ಆ ಅಪ್ಪ ಅಮ್ಮ ಅವ್ರ ಮಗಳ ಅಂಗಾಂಗ ದಾನ ಮಾಡೋಕ್ಕೆ ನಿರ್ಧಾರ ಮಾಡ್ತಾರಲ್ಲ, ಇಂಥವ್ರಿಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು. ಇಂಥವ್ರು ನಮ್ಮ ದೇಶಕ್ಕೆ ಮಾದರಿ ಆಗಬೇಕು. ಏಕೆಂದರೆ ಯಾರು ಸತ್ತೋಗ್ತಾರೆ, ಅವ್ರ ಮಣ್ಣಲ್ಲಿ ಮಣ್ಣಾಗ್ತಾರೆ. ಬಟ್ ನನ್ನ ಮಗಳು ತೀರ್ಕೊತಿದ್ದಾಳೆ, ನನ್ನ ಮಗಳು ಇನ್ನಿರಲ್ಲ ಅಂತ ಗೊತ್ತಿದ್ರೂ ಅವಳಿಂದ 6 ಜನಕ್ಕೆ ಜೀವ ಒದಗಿಸ್ತಾ ಇದ್ದಾರಲ್ಲ. ಸೊ ಆ ಅಪ್ಪ ಅಮ್ಮಂಗೆ ಎಷ್ಟು ಸಾವಿರ ನಮಸ್ಕಾರ ಹೇಳಿದ್ರು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು, ಎಷ್ಟು ಹ್ಯಾಟ್ಸ್ ಆಫ್ ಅಂತ ಹೇಳಿದ್ರು ಸಾಲದು. ಮುದ್ದಾಗಿ ಸಾಕಿ ಚುರುಕಾಗಿ ಕಣ್ಮುಂದೆ ಓಡಾಡ್ತಾ ಇರುವಂಥ ಮುದ್ದಿನ ಮಗಳು 13 ವರ್ಷದ ಚಂದನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾಳೆ. ಈ ಸತತವಾಗಿ 7 ದಿನ ಚಿಕಿತ್ಸೆ ನಡೆಯುತ್ತೆ. ಆದರೂ ಕೂಡ ಬ್ರೈನ್ ಡೆಡ್ ಆಗಿರುತ್ತೆ. ಆದರೂ ಕೂಡ ಜೀವಂತವಾಗಿರ್ತಾಳೆ. ಆ ಸಮಯದಲ್ಲಿ ಅಪ್ಪ ಅಮ್ಮನ ಕಷ್ಟ ಹೇಳೋಕ್ಕಾಗಲ್ಲ, ಊಹಿಸ್ಕೊಳ್ಳೋಕ್ಕೂ ಆಗಲ್ಲ ನಾವು. ಅಷ್ಟು ಕಷ್ಟದಲ್ಲೂ ಕಾಮನ್ನಾಗಿ ಡಾಕ್ಟ್ರುಗಳ್ಗೆ ಎಲ್ರಿಗೂ ಕೇಳ್ತಾರೆ, ಅಂಗಾಂಗ ದಾನ ಮಾಡ್ತೀರಾ ಅಂತ. ಬಟ್ ಒಪ್ಕೊಳ್ಳೋದು ಬಿಡೋದು ಅವರಿಷ್ಟ, ಅಲ್ಲಿ ಯಾವುದೇ ರೀತಿಯ ಫೋರ್ಸ್ ಇರಲ್ಲ. ಆದರೆ ಅಂಥ ಕಷ್ಟದಲ್ಲಿ ಆ ಮಗಳ ಸ್ಥಿತಿ ನೋಡಿದ್ಮೇಲೆ ಅವರು ದೃಢ ನಿರ್ಧಾರನ ಮಾಡ್ತಾರೆ. ಹೌದು, ತನ್ನ ಮಗಳ ಅಂಗಾಂಗ ದಾನ ಮಾಡ್ತೀವಿ ಅಂತ ಅವ್ರ ಅಪ್ಪ ಅಮ್ಮ ಇಬ್ಬರು ಒಪ್ಪಿಗೆ ಕೊಟ್ಟು ಮಗಳ ಅಂಗಾಂಗ ದಾನ ಮಾಡ್ತಾರೆ. ಮಗಳು ಜೀವಂತವಾಗಿರುವಾಗಲೇ ಅವಳ ಅಂಗಾಂಗ ದಾನ ಮಾಡೋ ನೆನೆಸ್ಕೊಳ್ಳೋದು, ಊಹಿಸ್ಕೊಳ್ಳೋದು ಇದೆಯಲ್ಲ, ಅದೊಂಥರ ಹೃದಯನ ಭಾರ ಮಾಡುತ್ತೆ. ಆದರೆ ಮೈ ಕೈ ಹಂಗೆ ಜುಮ್ ಅನ್ನತ್ತೆ ನಿಜ. ಅಂತ ಅವ್ರು ಯಾರೋ ಮಾಡಿರೋದು ನೆನೆಸ್ಕೊಂಡು ನಮಗೆ ಇಷ್ಟು ಫೀಲ್ ಆಗ್ತಿರ್ಬೇಕಾದ್ರೆ ಆ ಮಗಳು ಅಂಗಾಂಗ ದಾನ ಮಾಡ್ತಾರಲ್ಲ, ಅವರು ಎಷ್ಟು ದೃಢ ನಿರ್ಧಾರ, ಎಷ್ಟು ಸಾರ್ಥಕತೆನ ಮೆರೆದಿದ್ದಾರೆ ಅಂತ. ಇದು ಇಂಥ ಅಪ್ಪ ಅಮ್ಮ ತುಂಬ ಜನಕ್ಕೆ ಮಾದರಿ ಆಗಬೇಕು. ತುಂಬ ಜನಗಳು ಅಂಗಾಂಗ ದಾನ ಅಂದ ತಕ್ಷಣ
ಏನೋ ಒಂದು ಸ್ವಲ್ಪ ಕೆಲವ್ರಿಗೆ ಮೂಢನಂಬಿಕೆ ಇರುತ್ತೆ. ಮುಂದಿನ ಜನ್ಮದಲ್ಲಿ ಅಂಗಗಳನ್ನ ದಾನ ಮಾಡಿಬಿಟ್ರೆ, ನಾನು ಎಲ್ಲೋ ಇದನ್ನು ಓದಿದ್ದೆ. ಈ ಜನ್ಮದಲ್ಲಿ ಅಂಗಾಂಗಗಳನ್ನ ದಾನ ಮಾಡಿಬಿಟ್ರೆ ಮುಂದಿನ ಜನ್ಮದಲ್ಲಿ ಅದಿರಲ್ವಂತೆ. ಕಣ್ಣು ದಾನ ಮಾಡಿಬಿಟ್ರೆ ಕುರುಡಾಗೋಗ್ತಾರಂತೆ ಅಂತ. ಅದೆಲ್ಲ ಮೂಢನಂಬಿಕೆ. ನಾವು ಸತ್ತ ಮೇಲೆ ನಮ್ಮದು ದೇಹ ಮಣ್ಣಿಗೆ ಹೋಗೋದು. ಸೊ ಅದು ಆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಅದು ಸತ್ತ ಮೇಲೂ ಕೂಡ ವೇಸ್ಟೇ ಆಗುತ್ತೆ. ಆದರೆ ನಾವು ನಮ್ಮ ಅಂಗಾಂಗ ಇನ್ನೊಬ್ಬರ ಜೀವನಕ್ಕೆ, ಇನ್ನೊಬ್ರಿಗೆ ಜೀವ ರೂಪಿಸ್ಕೊಡುತ್ತೆ ಅಂದರೆ ಅದನ್ನು ದಾನ ಮಾಡೋದ್ರಲ್ಲಿ ಯಾವುದೇ ಥರದ ತಪ್ಪಿಲ್ಲ. ಸೊ ಆದಷ್ಟು ಆ ಮೂಢನಂಬಿಕೆನ ದೂರ ಇಡಿ. ಅವರ ಅಪ್ಪ ಅಮ್ಮ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ಎಷ್ಟು ಹ್ಯಾಟ್ಸ್ ಆಫ್ ಅಂತ ಹೇಳಿದ್ರು ಸಾಲದು. ಈ ದೃಢ ನಿರ್ಧಾರ ಮಾಡಿ ಮಗಳ ಅಂಗಾಂಗ ದಾನ ಮಾಡೋದಿದೆಯಲ್ಲ, ಅದು ಜೀವಂತ ಮಗಳ ಅಂಗಾಂಗ ದಾನ ಮಾಡೋದಿದೆಯಲ್ಲ, ಆದರೆ ಏನೂ ಮಾಡೋಕ್ಕಾಗಲ್ಲ. ಮಗಳು ಜೀವಂತವಾಗಿದ್ದಾಳೆ, ಆದರೆ ಮೆದುಳು ಸಂಪೂರ್ಣವಾಗಿ ನಿಷ್ಕ್ರಿಯಗೊಂಡಿದೆ. ಆ ಸಂದರ್ಭದಲ್ಲಿ ಅವರು ಈ ದೃಢ ನಿರ್ಧಾರನ ತಗೊಳ್ಳೇಬೇಕಾಗಿದೆ. ಸಾರ್ಥಕತೆನ ಮೆರೆದಿದ್ದಾರೆ ಅಂತಲೇ ಹೇಳ್ಬೋದು. ಇದು ತುಂಬ ಜನಕ್ಕೆ ಮಾದರಿ ಆಗಬೇಕು. ಅವರು 6 ಮಕ್ಕಳಿಗೆ ಬದುಕನ್ನು ಕಟ್ಕೊಟ್ಟಿದ್ದಾರೆ. 6 ಜನಕ್ಕೆ ಅಂಗಾಂಗ ದಾನ ಮಾಡಿದ 6 ಜನಕ್ಕೆ ಮಕ್ಕಳಿಗೂ ಕೂಡ ಯಶಸ್ವಿಯಾಗಿ ಚಿಕಿತ್ಸೆಗೊಂಡು ಚೆನ್ನಾಗಿದ್ದಾರೆ. ಸೊ 6 ಮಕ್ಕಳ ಜೀವನ ಕೊಟ್ಟಿದ್ದಾರೆ ಇವರು. 3-4 ದಿನಗಳಿಂದ ಈ ನ್ಯೂಸ್ನ ನೋಡ್ತಾ ಇದ್ದು ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊತಾನೆ ಇದ್ದೆ. ಸೊ ಇವತ್ತು ಇಲ್ಲ, ಇದ್ರ ಬಗ್ಗೆ ಮಾತಾಡಬೇಕು, ಈ ಅಂಗಾಂಗ ದಾನ ಇಷ್ಟು ಶ್ರೇಷ್ಠವಾದ ದಾನ ಅಂತ ನಿಮಗೆಲ್ಲ ತಿಳಿಸ್ಬೇಕು ಅಂತಲೇ ಇವತ್ತಿನ ವಿಡಿಯೋನ ಮಾಡ್ತಾ ಇರೋದು. ಸೊ ಕೆಲವೊಬ್ಬರು ತುಂಬಾ ಹೆದರ್ಕೊತಾರೆ, ಅಂಗಾಂಗ ದಾನ ಹಂಗೆ ಹಿಂಗೆ ಮುಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ಏನು ಬಂದಿರ್ತೀವೋ ಅದು ಮುಂದಿನ ಜನ್ಮದ್ದು. ಸೊ ಅಷ್ಟು ಭಯ ಭಕ್ತಿ ಇರೋರು ಕೆಟ್ಟದ್ದನ್ನು ಮಾಡಬಾರ್ದು, ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಒಳ್ಳೆ ರೀತಿ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ನಮ್ಗೆ ಒಳ್ಳೆಯದೇ ಆಗಿರುತ್ತೆ. ಸೊ ಅಷ್ಟೆಲ್ಲ ಯೋಚನೆ ಮಾಡೋರು ಅಂಗಾಂಗ ದಾನ ಮಾಡಬೇಕಾದ್ರೆ ತುಂಬಾ ಕೆಲವರು ಹೆದರ್ಕೊತಾರೆ. ಸೊ ಹೆದರ್ಕೊಳ್ಳೋದು ಬೇಡ. ಆದಷ್ಟು ನಮ್ಮ ದೇಹದಲ್ಲಿ ಇರೋದು ನಮಗಿರೋವರೆಗೂ ಬೇಡ. ನಾವು ಸತ್ತಂಥ ಕಾಲಕ್ಕೆ ನಮ್ಮದಿರೋ ಈ ಬೇರೊಬ್ಬರಿಗೆ ಯೂಸ್ ಆಗುತ್ತೆ ಅಂದರೆ ಅಂಗಾಂಗ ದಾನ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅಂಗಾಂಗ ದಾನ ಶ್ರೇಷ್ಠವಾದ ದಾನ. ಸೊ ನನಗೆ ಚಂದನ ಅವರ ಅಪ್ಪ ಅಮ್ಮ ತುಂಬಾ ಇನ್ಸ್ಪೈರ್ ಅಂತಲೇ ಅನಿಸುತ್ತೋ. ತುಂಬ ಜನಕ್ಕೆ ಮಾದರಿ ಆಗ್ತಾರೆ ಅವರು. ಸೊ ಅವ್ರಿಗೆ ದೇವರು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ಚಂದನ 13 ವರ್ಷದ ಹುಡುಗಿ, ಇನ್ನು ಜೀವನದಲ್ಲಿ ತುಂಬ ನೋಡಬೇಕಾದಂಥ ಹುಡುಗಿ. ಬಟ್ ಅವಳ ಜೀವನದಲ್ಲಿ ಆಕ್ಸಿಡೆಂಟು ಅಂದರೆ ಲಾರಿ ಯಮರೂಪದಲ್ಲಿ ಬಂದಿರೋ ಆ ಲಾರಿ ಆ ರೋಡೇ ಆಗಿದೆಯಂತೆ. ನೀವು ಕೇಳ್ತಾ ಇರ್ಬೋದು, ತಿಪ್ಟೂರು ಮತ್ತು ಉಳಿಯಾರ್ ರೋಡು ತುಂಬ ಚಿಕ್ಕದಾಗಿದೆಯಂತೆ. ಅದು ಅಲ್ಲದೆ ಆ ರೋಡು ಫುಲ್ಲು ಬಾರ್ಗಳಿದೆ ಅಂತ ಹೇಳ್ತಿದ್ದಾರೆ. ಇಷ್ಟಿಷ್ಟು ಮೀಟ್ರಿಗೂ ಕೂಡ ಬಾರ್ಗಳಿದೆ. ಸೊ ಅಲ್ಲಿ ಏನು ಸಮಸ್ಯೆ ಇದೆಯೋ, ರೋಡಿಂದು ಪ್ರಾಬ್ಲಮ್ ಇದೆಯೋ ಅಥವಾ ಏನು ಸಮಸ್ಯೆ ಇದೆಯೋ ಅಂತ ಅಲ್ಲಿನ ಅಧಿಕಾರಿಗಳೇ ಅದನ್ನು ನೋಡಬೇಕು. ಸೊ ತುಂಬ ಆಕ್ಸಿಡೆಂಟ್ ಆಗ್ತಾಯಿದೆ ಅಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಅಧಿಕಾರಿಗಳು ಅಲ್ಲಿಗೆ ಗಮನ ಕೊಡಬೇಕು. ಸೊ ಆದರೆ ನಾವಿಲ್ಲಿ ನಮಗೆಲ್ಲ ಮಾದರಿ ಆಗುವಂಥದ್ದು, ಇನ್ಸ್ಪೈರ್ ಆಗುವಂಥ ವಿಷಯ ಅಂತಂದರೆ ಅಂಗಾಂಗ ದಾನ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋನ ಮಾಡ್ತಾಯಿದ್ದೀನಿ. ಚಂದನ ಸಾವಲ್ಲೂ ಸಾರ್ಥಕತೆಗೆ ಹೊಂದಲಲ್ಲ ಅನ್ನೋ ವಿಚಾರ ನಿಮಗೆಲ್ಲ ತಿಳಿಸ್ಬೇಕು ಅಂತಲೇ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಅವಳೇನೋ ತೀರ್ಕೊಂಡ್ಲು, ಮುಗೀತು. ಬಟ್ ಅವ್ರ ಅಪ್ಪ ಅಮ್ಮ ತಗೊಳ್ಳೋ ನಿರ್ಧಾರ ಇದೆಯಲ್ಲ, ಅದು ನನಗೆ ಮನಸ್ಸು ಭಾರ ಅನ್ನಿಸ್ತು ಮತ್ತು ಒಂದು ಕಡೆ ತುಂಬಾ ಇನ್ಸ್ಪೈರ್ ಮಾಡ್ತು. ಹಾಗಾಗಿ ಇವತ್ತಿನ ವಿಡಿಯೋನ ಮಾಡಿದೆ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತೋ ಅತಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಹಾಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ಕೊನೆವರೆಗೂ ನೋಡಿದ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ಅಂತ ಕೇಳ್ಕೊತೀನಿ. ಟೇಕ್ ಕೇರ್, ಬಾಯ್.